ನಮಸ್ಕಾರ ವೀಕ್ಷಕರೇ, 2024ನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರ ಬರ್ತಾ ಇದೆ. ವೀಕ್ಷಕರೆಲ್ಲರಿಗೂ ಸಹ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ನಿಮಗೆ ಹೊಸ ಹರ್ಷವನ್ನು ಖಂಡಿತವಾಗಿ ತರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಬರದೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪ ಅಂದರೆ 2024ನೇ ಇಸ್ವಿ ಏನು ಹೊಸ ವರ್ಷ ಇದೆ, ಈ ವರ್ಷಗಳಲ್ಲಿ ಯಾವ ಯಾವ ರಾಶಿಯ ಅವಿವಾಹಿತರಿಗೆ ವಿವಾಹ ಯೋಗ ಇದೆ, ಯಾವಾಗಿದೆ ಅನ್ನುವಂಥದ್ದು. ನೋಡಿ, ಸಾಮಾನ್ಯವಾಗಿ ವಿವಾಹ ಯೋಗ ಅನ್ನೋ ತಕ್ಷಣ ಫಸ್ಟು ಯಾರೇ ಆಗಲಿ ನೋಡುವಂಥದ್ದು ಗುರುಬಲ ಇದೆಯಾ ಅಂತ. ಗುರುಬಲ ಇದ್ದರೆ ಮುನ್ನುಗ್ಗಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಒಂದು ನಿಮಗೆ ಮೊದಲೇ ಹೇಳ್ಬಿಡ್ತಾನೆ, ವಿವಾಹ ಘಟಿಗಳು ಬರಬೇಕು ಅಂದರೆ ನಿಮ್ಮ ವೈಯಕ್ತಿಕ ಜಾತಕವೂ ಸಹ ಪೂರಕವಾಗಿ ಇರಬೇಕು. ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿಯಲ್ಲಿ ಅಥವಾ ಅಂತರ್ಭುಕ್ತಿಯಲ್ಲಿ ನಿಮಗೆ ವಿವಾಹ ಯೋಗಗಳು ತುಂಬ ಚೆನ್ನಾಗಿ ಬಂದಿರಬೇಕು. ವೈಯಕ್ತಿಕ ಜಾತಕದಲ್ಲಿ ವಿವಾಹ ವಿಘ್ನಗಳು ಕಮ್ಮಿ ಇರಬೇಕು. ಸೊ ಅದರಿಂದ ವೈಯಕ್ತಿಕ ಜಾತಕಗಳನ್ನು ನೋಡದೆ ಹಾಗೆ ಸಡನ್ ಡಿಸಿಷನ್ ಬರಲಿಕ್ಕೆ ಆಗಲ್ಲ. ಆದರೂ ಮೇಲ್ನೋಟಕ್ಕೆ ರಾಶ್ಯಾಧಾರಿತವಾಗಿ ಗೋಚಾರ ಫಲ ರೀತ್ಯ ಯಾವ ಯಾವ ರಾಶಿಗಳಿಗೆ ಯಾವಾಗ ವಿವಾಹ ಯೋಗಗಳಿದೆ ಅನ್ನುವಂಥದ್ದನ್ನು ಹೇಳ್ಬೋದು ಹಾಗೆ ಸಾಮಾನ್ಯವಾಗಿ. ಸೊ ಆದ್ದರಿಂದ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ಮೇಷರಾಶಿಯವರಿಗೆ ಏಪ್ರಿಲ್ ಮೇ ನಂತರ ಗುರುಬಲ ಇರೋದ್ರಿಂದಾಗಿ ನಿಮಗೆ ಏಪ್ರಿಲ್ ಮೇ ನಂತರವೇ ವಿವಾಹ ಯೋಗಗಳು ಸ್ವಲ್ಪ ಜಾಸ್ತಿ ಇರೋಂಥದ್ದು. ಆದರೆ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾಗೂ ಸಹ ಸಪ್ತಮಕ್ಕೆ ಗುರು ದೃಷ್ಟಿ ಇರ್ತದೆ. ಆದ್ದರಿಂದ 2024ನೇ ಇಸ್ವಿ ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕ ಯಾವಾಗ ಬೇಕಾದರೂ ಸಹ ಅವಿವಾಹಿತ ಮೇಷರಾಶಿಯರು ವಿವಾಹಕ್ಕೆ ಪ್ರಯತ್ನ ಮಾಡ್ಕೊಂಡ್ಬಿಡ್ಬೋದು. ಖಂಡಿತವಾಗಿ ಅನುಕೂಲವಾಗುತ್ತೆ. ವೈಯಕ್ತಿಕ ಜಾತಕದಲ್ಲಿ ಅದಕ್ಕೆ ವಿರೋಧವಾಗಿ ಏನಾದ್ರು ಸಮಸ್ಯೆಗಳಿದ್ದರೆ ಮಾತ್ರ ಸಮಸ್ಯೆ ಆಗುತ್ತೆ, ಇಲ್ಲರೂ ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನೂ ಪವರ್ ಜಾಸ್ತಿ ಬರುತ್ತೆ ಏಪ್ರಿಲ್ ಮೇ ನಂತರ. ಅದರಿಂದ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಬೇಗ ನೀವು ವಿವಾಹಕ್ಕೆ ಏನಾದ್ರು ಪ್ರತಿಬಂಧಕ ಇದ್ದರೆ ಸರಿ ಮಾಡಿಕೊಂಡು ವಿವಾಹಕ್ಕೆ ಮುನ್ನುಗ್ಗಿ ಖಂಡಿತವಾಗಿ ಆಗಲಿದೆ. ನೆಕ್ಸ್ಟು ವೃಷಭ ರಾಶಿಯವರಿಗೆ ಇಡೀ 2024ನೇ ಇಸ್ವಿಯ ಮೊದಲಾಗಲಿ ಕೊನೆಯ ಭಾಗದಲ್ಲಾಗಲಿ ಮಧ್ಯಭಾಗದಲ್ಲಾಗಲಿ ಎಲ್ಲೂ ಗುರುಬಲ ಇಲ್ಲ. ಆಯಿತಾ? ಸಪ್ತಮಾಧಿಪತಿಯಾದಂಥವನು ಕುಜಗ್ರಹ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಕುಜದಶೆ ಕುಜಭುಕ್ತಿ ಏನಾದರೂ ಬಂದರೆ ಅಥವಾ ನಿಮ್ಮ ಜನ್ಮಲಗ್ನದಿಂದ ವೈಯಕ್ತಿಕ ಜಾತಕದ ಜನ್ಮಲಗ್ನದಿಂದ ಸಪ್ತಮಾಧಿಪತಿಗೆ ದಶೆಯೋ ಭುಕ್ತಿಯೋ ಬಂದರೆ ನಿಮಗೇನಾದರೂ ವೈಯಕ್ತಿಕ ಜಾತಕ ಫಲ ಇದ್ದರೆ ಮಾತ್ರ ವಿವಾಹಕ್ಕೆ ಯೋಗಗಳೇ ವಿನಃ ಗೋಚಾರ ಫಲ ರೀತ್ಯ ನಿಮ್ಮ ರಾಶಿಗೆ ವಿವಾಹ ಯೋಗ ಇಲ್ಲ. ಸೊ ಆದ್ದರಿಂದ ವೃಷಭ ರಾಶಿಯವರು ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕ ಯಾವಾಗಲೇ ವಿವಾಹಕ್ಕೆ ಪ್ರಯತ್ನ ಮಾಡಿದ್ರು ಗುರುಬಲ ಇಲ್ಲದ ಕಾರಣ ಸ್ವಲ್ಪ ಫೋರ್ಸ್ ಸಿಗೋದಿಲ್ಲ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನು ದೋಷಗಳಿದೆ, ಏನು ಮಾಡಿದ್ರೆ ಬೇಗ ಮದುವೆಗೆ ಅನುಕೂಲವಾಗಬಹುದು ಅನ್ನೋಂಥದ್ದನ್ನ ನೋಡಿ ಖಂಡಿತವಾಗಿ ತಿಳಿಸೋಣ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರು ನೀವು ಸ್ವಲ್ಪ ಅರ್ಜೆಂಟ್ ಮಾಡಬೇಕು, ಬೇಗ ಮಾಡಬೇಕು. ಯಾಕೆಂದರೆ 2024ನೇ ಇಸ್ವಿ ಏಪ್ರಿಲ್ ಮೇ ನಂತರ ನಿಮಗೆ ಗುರುಬಲ ಇರಲ್ಲ. ಸೊ ಅದರಿಂದ ನಂತರ ಅಂತೂ ವ್ಯಯ 12ನೇ ಮನೆಗೆ ಸಪ್ತಮಾಧಿಪತಿ ಬಂದುಬಿಡ್ತಾನೆ. ಈಗ ಆಲ್ರೆಡಿ ನಿಮಗೆ ಸುಮಾರು ಅವಕಾಶಗಳು ಬಂದಿರುತ್ತೆ. ನೀವೇ ಇನ್ನೂ ನೋಡೋಣ ಅಂತ ಬಿಟ್ಟಿರ್ತೀರ. ದ್ವಿಸ್ವಭಾವ, ಮೊದಲು ಹ್ಞೂ ಅಂತೀರಾ ಆಮೇಲೆ ಬೇಡ ಅಂತೀರಾ, ಮೊದಲು ಹ್ಞೂ ಅಂತೀರಾ ಆಮೇಲೆ ಬೇಡ ಅಂತೀರಾ, ಮೊದಲು ಬೇಡ ಅಂತೀರಾ ಆಮೇಲೆ ಬೇಕು ಅಂತೀರಾ. ನೀವು ಬೇಡ ಅಂದ ತಕ್ಷಣ ಅದು ಬೇಡ ಹೋಗ್ತದಲ್ಲ, ಆಮೇಲೆ ಇಲ್ಲ ಅದೇ ಬೇಕು ಅಂತೀರಾ. ಸೊ ಈ ನಿಮ್ಮ ಡ್ಯುಯಾಲಿಟಿ ಮೈಂಡು ನಿಮ್ಮ ಮನೆಯವ್ರನ್ನೂ ಕೂಡ ತುಂಬ ಕನ್ಫ್ಯೂಸ್ ಮಾಡಾಕಿದೆ. ನಿಮ್ಮ ಮದುವೆ ಸವಾಸನೆ ಮಾತಾಡೋದು ಬೇಡ ಅನ್ನೋ ಥರ ನಿಮ್ಮ ಮನೆಯವ್ರ ಪರಿಸ್ಥಿತಿ ಆಗಿದೆ. ಆದರೆ ನಿಮಗೆ ಹೇಳ್ತಾ ಇದ್ದೀನಿ ನಾನು, ಏಪ್ರಿಲ್ ಮೇ ಒಳಗಡೆ ನೀವು ಫೈನಲೈಸ್ ಆಗಿ ಮದುವೆ ಆಗಲಿಲ್ಲ ಅಂತಾದರೆ ಇನ್ನು ಖಂಡಿತವಾಗಿ 2 ವರ್ಷ ನಿಮಗೆ ಮದುವೆ ಯೋಗ ಇಲ್ಲ. ಆಯ್ತಲ್ವಾ? ಭಾಳ ಕೇರ್ಫುಲ್ ಆಗಿರ್ಬೇಕು ನೀವು. ಸೊ ಆದ್ದರಿಂದ ಇನ್ನು 2 ವರ್ಷ ಗುರುಬಲನೇ ಇಲ್ಲ ನಿಮಗೆ. ಈ ಏಪ್ರಿಲ್ ದಾಟ್ಬಿಡ್ತು ಅಂತಂದರೆ 2024ರಲ್ಲಿ ಏಪ್ರಿಲ್ ಮೇ ದಾಟ್ಬಿಡ್ತು ಅಂದರೆ. ಆದ್ದರಿಂದ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಮೊದಲ 4 ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ 4 ತಿಂಗಳೊಳಗೆ ಮಿಥುನ ರಾಶಿ ಅವಿವಾಹಿತರು ವಿವಾಹ ಸಿದ್ಧಿ ಯೋಗ ತುಂಬ ಪವರ್ಫುಲ್ ಆಗಿದೆ. ಬೇಗ ಮದುವೆ ಆಗ್ಬಿಡಿ. ಇಲ್ಲ ಇನ್ನೂ ನಾವು ಮೀನಮೇಷ ಅದು ಹಂಗಿಲ್ಲ ಇದು ಹಿಂಗಿಲ್ಲ ಅದು ಇದು ಚಿಕ್ಕ ಪುಟ್ಟ ರೀಸನ್ ಹೇಳ್ಕೊಂಡು ಮುಂದುವರೆದ್ರ ಆಮೇಲೆ ಮತ್ತೊಂದು 2 ವರ್ಷ ಮದುವೆ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಎಚ್ಚರ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ವಹಿಸಬೇಕು. ನೀವು ಅರ್ಜೆಂಟ್ ಮಾಡಬಾರ್ದು. ನೀವು 4 ತಿಂಗಳು ಸುಮ್ಮನೆ ಇದ್ಬಿಟ್ರೆ ಮೇಯಿಂದನೇ ನಿಮಗೆ ಲಾಭದಲ್ಲಿ ಗುರು ಬರ್ತಾನೆ, ಒಳ್ಳೆಯ ಗುರುಬಲ ಆಗುತ್ತೆ. ಸಪ್ತಮಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥದ್ದು ಮಾತ್ರ ಸ್ವಲ್ಪ ಸಮಸ್ಯೆದಾಯಕ. ಸ್ವಲ್ಪ ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಖಂಡಿತವಾಗಿ ವಿವಾಹ ಯೋಗಗಳು ಖಂಡಿತವಾಗಿ ಸಿಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ ನೀವು. ಅಷ್ಟಮ ಶನಿ ಇದ್ದಾಗ, ಅಷ್ಟಮ ಶನಿಯ ಪ್ರಭಾವ ಜಾಸ್ತಿ ಇದ್ದು ಗುರುಬಲ ಇಲ್ಲದೆ
ಆಗದೇ ಇದ್ದಾಗ ವಿವಾಹಕ್ಕೆ ಮಾಡುವ ಪ್ರಯತ್ನಗಳು ಅಷ್ಟು ಪವರ್ಫುಲ್ಲಾಗಿರಲ್ಲ, ಅಂದರೆ ಅದು ಸಕ್ಸಸ್ ಆಗಲ್ಲ. ಆದ್ದರಿಂದ ತಾಳ್ಮೆ ವಹಿಸಿ, ಈಗೇನಾದರೂ ಇದ್ದರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಮಾಡಿಸ್ಕೊಳ್ಳಿ. ಮೇಯಿಂದ ಆಚೆಗೆ ನೀವು ವಿವಾಹಕ್ಕೆ ಪ್ರಯತ್ನ ಮಾಡಿ, ಅವಾಗ ಆಗುತ್ತೆ, ಅಲ್ಲಿ ತನಕ ಆಗಲ್ಲ, ಗೊತ್ತಲ್ವಾ? ಇನ್ನು ಸಿಂಹರಾಶಿಯವರು ಸ್ವಲ್ಪ ಬೇಗ ಮಾಡಬೇಕ್ರಿ. ನೀವು ಮಾತ್ರ ಆಲಸಿ ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಏಪ್ರಿಲಿಂದ ಆಚೆ ಗುರುಬಲ ಮುಗಿದೋಗುತ್ತೆ. ಇನ್ನು ಗುರುಬಲ ಮುಗಿದೋದ್ರೂ ಕೂಡ ನಿಮಗೆ ವಿವಾಹ ಯೋಗ ಇರುತ್ತೆ. ಯಾಕೆ? ಸಪ್ತಮದಲ್ಲಿ ಶನಿ ಇರೋದ್ರಿಂದ, ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲಿ ಶನಿ ಇರೋದ್ರಿಂದ ನಿಮ್ಮ ಮದುವೆ ಅನ್ನುವುದೇ ನಿಧಾನ. ನೀವು ಮದುವೆಗೆ ಮಾಡುವ ಪ್ರಯತ್ನಗಳೆಲ್ಲ ನಿಧಾನ, ಎಲ್ಲದೂ ಸಹ ಎಳೆದಾಡುತ್ತೆ. ನೀವು ಮದುವೆಗೆ ಫಿಕ್ಸ್ ಮಾಡುವಂಥದ್ದು ನಿಧಾನ. ಮದುವೆ ಆದಮೇಲೆ ಓಕೆ ಅಂತೇಳಿ ನೀವು ಓಕೆ ಅಂದು ಅವರು ಓಕೆ ಅಂದು ಇದೆಲ್ಲ ಆಗೋದು ನಿಧಾನ. ಇದೆಲ್ಲ ಓಕೆ ಆಯಿತು ಅಂತಂದರೆ ಈ ಮಾತುಕತೆ ಇರುತ್ತಲ್ಲ, ಎಲ್ಲಿ ಮದುವೆ ಮಾಡೋದು, ಏನು ಇದು, ಯಾವಾಗ ಮದುವೆ ಮಾಡೋದು, ಅದು ನಿಧಾನ. ಇವತ್ತು ಸಿಗ್ತೀನಿ ಅಂದವರು ನಾಳೆ ನಾಡಿದ್ದು ಮುಂದಿನ ವಾರ ಮಾಡಿಬಿಡ್ತಾರೆ. ಕಾರ್ಡ್ ಪ್ರಿಂಟಿಗೆ ಕೊಡ್ತೀರಾ, 40 ಸಲ ಓಡಾಡ್ತೀರಾ, ಅಲ್ಲೂ ಕೂಡ ಲೇಟು. ಮದುವೆ ಚೌಟ್ರಿ ನೀವು ಹೇಳಿದ ಡೇಟಿಗೆ ಚೌಟ್ರಿ ಸಿಗಲ್ಲ, ಚೌಟ್ರಿಲಿ ಕಾರಿರೋ ಡೇಟ್ ನಿಮಗೆ ಕೂಡ ಬರಲ್ಲ, ಇನ್ನೂ ದೂರ, ಇನ್ನೂ ಮುಂದೆ ಅಂದ್ಕೊಂಡು ಯಾವುದು ಸರಿಯಾಗಿ ಸೆಟ್ ಆಗ್ತಾರಲ್ಲ. ಬಟ್ ಅದೆಲ್ಲವೂ ಆಗಬೇಕು ಅಂತಂದರೆ ಏಪ್ರಿಲ್ ಒಳಗೆ ನೀವು ಮದುವೆ ಆಗ್ಬೇಕ್ರಿ. ಏಪ್ರಿಲ್ ಒಳಗಡೆ ಮದುವೆ ಆಗಲಿಕ್ಕೆ ನೀವು ಸದೃಢ ಮನಸ್ಸು ಮಾಡಿ, ಎಲ್ಲ ಪ್ರಯತ್ನಗಳನ್ನು ಮಾಡಿ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಅದರಲ್ಲಿರುವ ದೋಷಗಳು ಪರಿಹಾರ ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ಏಪ್ರಿಲ್ ಒಳಗೆ ಮದುವೆ ಮಾಡ್ಕೊಂಬಿಟ್ರೆ ಆಯ್ತು. ಅದ್ರ ನಂತರ ವಿವಾಹ ಯೋಗ ಇಲ್ಲ ಅಂತಲ್ಲ, ವಿವಾಹ ಯೋಗ ಇದೆ. ಯಾಕೆ ಸಪ್ತಮಾಧಿಪತಿ ಸಪ್ತಮದಲ್ಲಿರ್ತಾನೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಸಿಗುವ ಏನು ಜಾತಕಗಳು ಬರ್ತಾ ಇರ್ತಾವಲ್ಲ, ನಿಮಗೆ ಬರುವಂತಹ ಆಪ್ಷನ್ಸ್ಗಳು, ಅದರಲ್ಲಿ ಅವರಿಗೆ ನಿಮಗೆ ಏಜ್ ಡಿಫರೆನ್ಸ್ ಭಾಳ ಇರುತ್ತೆ. ನಿಮಗೆ ಬರುವಂಥ ಆಪ್ಷನ್ಸ್ಗಳಲ್ಲಿ ಸಂಬಂಧಗಳೇನು ಬರ್ತಾ ಇರ್ತಾವಲ್ಲ, ಅಲ್ಲೊಂದು ಹುಡುಗಿ ಇದೆ, ಇಲ್ಲೊಂದು ಹುಡುಗ ಇದೆ, ನಂಗೆ ಹಿಂಗೆ ಅಂತಾನೆ. ಹುಡುಗಿ ಆದರೆ ಹುಡುಗ ಆಗಿದ್ದರೆ ಹುಡುಗಿ. ಅದೇನು ನಿಮಗೆ ಸಂಬಂಧಗಳು ಜಾತಕಗಳು ಬರ್ತಾ ಇರ್ತವೋ ಅದೆಲ್ಲವೂ ಸಹ ಏಜ್ ಗ್ಯಾಪು ತುಂಬ ಜಾಸ್ತಿ ಆಗ್ಬಿಡುತ್ತೆ. ಏಪ್ರಿಲ್ ಮೇ ಒಳಗಡೆ ನೀವು ಮದುವೆನೇ ಮುಗಿಸ್ಕೊಂಬಿಟ್ರಿ ಅಂತಂದರೆ ನಂತರ ಏಜ್ ಗ್ಯಾಪ್ ಜಾಸ್ತಿ ಅಂದರೆ ಅಂತಹ ಸಮಸ್ಯೆ ಆಗಲ್ಲ. ಏಪ್ರಿಲ್ ನಂತರ ಮೇ ನಂತರ ಆದರೆ ಏಜ್ ಗ್ಯಾಪ್ ಜಾಸ್ತಿ ಆಗ್ಬಿಡುತ್ತೆ. ನೆನಪಿಟ್ಕೊಳ್ಳಿ, ಮದುವೆಗೆ ಆಮೇಲೆ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ಶನಿವಾರ ಆದರೆ ಜಾಸ್ತಿ ಮಾಡ್ಕೊಳ್ಳಿ, ಬೇಗ ಮದುವೆ ಆಗಿಬಿಡಬೇಕು ಏಪ್ರಿಲ್ ಒಳಗೆ, ಹೇಳ್ತಲ್ವಾ? ಆಗತ್ತೆ ಕೂಡ. ಇನ್ನು ಕನ್ಯಾ ರಾಶಿಯವರು ಸ್ವಲ್ಪ ತಾಳ್ಮೆ ವಹಿಸಿ, ಆಯಿತಾ? ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ. ಮದುವೆ ನಿಮಿತ್ತವಾಗಿ ನೀವು ಪ್ರಯತ್ನ ಮಾಡ್ತಾನೆ ಇರ್ತೀರಾ, ಓಡಾಡ್ತಾನೆ ಇರ್ತೀರಾ, ಏನೇ ಮಾಡಿದ್ರೂ ಸಹ ನಿಮಗೆ ಆಗೋದೇ ಇಲ್ಲ. ಅಂದರೆ ಇದೀವಿ ಇಂಥ ಟೈಮಲ್ಲಿ ಬನ್ನಿ ಅಂತಾರೆ, ಹೋದರೆ ಸಿಗೋದಿಲ್ಲ. ಅಥವಾ ನೀವು ಹೋಗಲಿಕ್ಕೆ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕಾಗತ್ತೆ. ಸಿಕ್ಕಡೆ ಸುತ್ತಾಕೊಂಡು ಗೊತ್ತೇ ಆಗ್ದಂಗೆ ಎಲ್ಲೆಲ್ಲೋ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಅದರಿಂದ ಒಂದು ಗುತ್ತು ಗುರಿ ಇಲ್ದಂಗೆ ಆಗ್ಬಿಡುತ್ತೆ ಮದುವೆ ಫಿಕ್ಸ್ ಮಾಡುವಂಥ ವಿಚಾರಗಳು ಕನ್ಯಾ ರಾಶಿಯವರಿಗೆ. 2024ನೇ ಇಸ್ವಿಲಿ ಒಂದು 4 ತಿಂಗಳು, ಮೊದಲ 4 ತಿಂಗಳು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೋಡೋಣಪ್ಪ, ಆಮೇಲೆ ಮಾತಾಡ್ತೀನಿ, ಆಮೇಲೆ ಪ್ರಯತ್ನ ಮಾಡ್ತೀನಿ ಅಂತ ಸುಮ್ಮನಿದ್ದು ಬಿಡಿ, ಆಯಿತಾ? ಮೇ 1ನೇ ತಾರೀಕಿಂದ ಮತ್ತೆ ಪುನಃ ಶ್ರೀ ಗುರುಭ್ಯೋ ನಮಃ ಗಣೇಶಾಯ ನಮಃ ಅಂತ ಮತ್ತೆ ಪುನಃ ಸ್ಟಾರ್ಟ್ ಮಾಡಿ ಮದುವೆಗೆ ಪ್ರಯತ್ನ ಮಾಡಲಿಕ್ಕೆ. ಪಟಾಪಟ್ ಮದುವೆಗೆ ಅನುಕೂಲ ಆಗುತ್ತೆ. ಅಲ್ಲಿ ತನಕ ಮಾಡುವಂಥದ್ದು ಸ್ವಲ್ಪ, ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಕೇತು ಇರ್ತಾನೆ, 7ನೇ ಮನೇಲಿ ರಾಹು ಇರ್ತಾನೆ. ನಿಮಗೆ ಸರಿಯಾದ ನಿರ್ಧಾರ ತೊಗೊಳಕ್ಕಾಗಲ್ಲ. ಇವತ್ತು ಹ್ಞೂ ಅಂತೀರ, ನಾಳೆ ಬೇಡ ಅಂತೀರ. ನಾಳೆ ಅಲ್ಲ, ಇವತ್ತು ಹ್ಞೂ ಅಂತೀರ, ಮಧ್ಯಾಹ್ನಕ್ಕೆ ಬೇಡ ಅಂದ್ಬಿಟ್ಟಿರ್ತೀರ. ಬೆಳಗ್ಗೆ ಹ್ಞೂ ಅಂದು ಮಧ್ಯಾಹ್ನ ಬೇಡ ಅಂದಿರ್ತೀರಿ ನೀವು, ಆಯಿತಾ? ನಿಮ್ಮ ಮನಸ್ಸೇ ಚಂಚಲ ಮನಸ್ಸು, ಕರೆಕ್ಟಾಗಿ ಒಂದು ದೃಢ ನಿರ್ಧಾರ ನೀವೇ ಮಾಡ್ತಾರಲ್ಲ. ಸೊ ಅದರಿಂದ ನಿಮ್ಮಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಆಮೇಲೆ ನಿಮ್ಮ ಆರೋಗ್ಯ ಸ್ವಲ್ಪ ಹಿನ್ನಡೆ ಕೊಡ್ತಾ ಇರುತ್ತೆ. ಅಯ್ಯೋ ಸ್ವಲ್ಪ ಸುಧಾರಿಸ್ಕೊಳಪ್ಪ, ನಂಗೆ ಯಾಕೋ ಆರೋಗ್ಯ ಟೆನ್ಷನ್ ಆಗ್ತಾಯಿದೆ, ಆಮೇಲೆ ನಾನು ಸ್ವಲ್ಪ ಆರೋಗ್ಯ ಬಂದ ಮೇಲೆ ನೋಡ್ತೀನಿ, ಈ ಥರದೆಲ್ಲ ಅಂತ ಇರ್ತೀರ. ಬೇಡದೋದು ರೀಸನ್ಗಳು ಕೊಡ್ತಾ ಇರ್ತೀರ. ನೀವೇ ಎಲ್ಲರ ಹತ್ರ ಜಗಳ ಮಾಡ್ತೀರಾ, ನೀವು ಮದುವೆ ಮಾಡಿಸ್ತಾ ಇಲ್ಲ ಅಂತ, ಅಥವಾ ಬೇರೆಯವರು ನಿಮ್ಮ ಹತ್ರ ಜಗಳ ಮಾಡ್ತಾ ಇರ್ತಾರೆ, ನೀನು ಮದುವೆಗೆ ಹೋಗಕ್ಕೆ ಒಪ್ಕೊತಾ ಇಲ್ಲ ಅಂತ. ಸೊ ಎರಡರಲ್ಲಿ ಯಾವುದೋ ಒಂದು ನಡೀತಾ ಇರುತ್ತೆ ಮನೇಲಿ. ಆದ್ದರಿಂದ ಸಮಾಧಾನವಾಗಿರಿ. ಒಂದು 4-5 ತಿಂಗಳು ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ಬಿಡಿ. ಮೇಯಿಂದ ಆಚೆ ಮದುವೆಗೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿ, ಖಂಡಿತವಾಗಿ ವಿವಾಹ ಯೋಗ ಇದೆ, ಆಯಿತಾ? ಮೇಯಿಂದ ಆಚೆಗೆ ಪ್ರಯತ್ನ ಮಾಡಿ. ಸಪ್ತಮಾಧಿಪತಿ ಭಾಗ್ಯದಲ್ಲಿ ಬರ್ತಾನೆ. ಆದ್ದರಿಂದ ತಂದೆ ಕಡೆಯಿಂದ ಎದುರು ತಂದೆಯ ಅಕ್ಕನ ಮಗಳು, ತಂಗಿಯ ಮಗಳು, ತಂದೆಯ ಅಕ್ಕನ ಮಗ, ತಂಗಿಯ ಮಗ, ಹೀಗೆ ತಂದೆ ಕಡೆ ಸಂಬಂಧದಲ್ಲಿ ಹುಡ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗತ್ತೆ, ಆಯ್ತಲ್ವಾ? ಆಮೇಲೆ ಅಥವಾ ನಿಮ್ಮ ತಂದೆಯವರು ಮುಂದೆ ನಿಂತ್ಕೊಂಡು ಹೋದರೂ ಕೂಡ ನಿಮಗೆ ವಿವಾಹಕ್ಕೆ ಅನುಕೂಲ ಆಗತ್ತೆ. ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗಲಿ. ಇದೆ 2024ರಲ್ಲಿ ವೆಯ್ಟ್ ಮಾಡಬೇಕು, ಏಪ್ರಿಲ್ ಮೇ ನಂತರ, ಆಮೇಲೆ ಎಂಡ್ ತನಕ ಇರುತ್ತೆ. ಇಡೀ ವರ್ಷ ಇದೆ, ಮೇಯಿಂದ ಆಚೆಗೆ ಇಡೀ ವರ್ಷ ಇದೆ ನಿಮಗೆ. ಇನ್ನು ಮುಂದಿನ ರಾಶಿ ತುಲಾರಾಶಿಯವರು ನಾನು ಹೇಳ್ತೇನೆ ತುಂಬ ಅನಿವಾರ್ಯದ ಸ್ಥಿತಿ. ಅಂದರೆ 28 ಆಗೋಯಿತು, 29 ಆಗೋಯಿತು, 30 ಆಗೋಯಿತು, 32 ಆಗೋಯಿತು, 35 ಆಗೋಯಿತು ಅಂತಂದರೆ, ಅಂದರೆ ಏಜ್ ತುಂಬ ಜಾಸ್ತಿ ಆಗೋಗಿದೆ ಅಂತ ಅಂದರೆ ಮಾತ್ರ
2024ನೇ ಇಸ್ವಿಲಿ ಮದುವೆ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೇನಾದ್ರು ಏಜ್ ತುಂಬ ಚಿಕ್ಕದು ಅಂತ ಆದರೆ ಇನ್ನೂ 21 ವರ್ಷದ ಹುಡುಗಿ, ಇನ್ನೂ 20 ವರ್ಷದ ಹುಡುಗಿ, ಇನ್ನೂ 23 ವರ್ಷದ ಹುಡುಗಿ, ಇನ್ನು 24 ವರ್ಷದ ಹುಡುಗಿ ವೆಯ್ಟ್ ಮಾಡಿ. ಇನ್ನೊಂದೂವರೆ 2 ವರ್ಷ ವೆಯ್ಟ್ ಮಾಡಿ. ಆಮೇಲೆ 2025ನೇ ಇಸ್ವಿ ನಂತರ ಏನು ನಿಮಗೆ ಇದಕ್ಕೆ ಹೋಗ್ತದೆ, ಎಲ್ಲಿಗೆ? ಮಿಥುನ ರಾಶಿಗೆ ಗುರು ಸಂಚಾರ ಆಗಬೇಕು. 25ನೇ ಇಸ್ವಿಲಿ ಆಗುತ್ತೆ. ಆ ನಂತರ ನೀವು ಪ್ರಯತ್ನ ಮಾಡ್ಬೋದು. 24ನೇ ಇಸ್ವಿಯಲ್ಲಿ ನಿಮಗೆ ಏನು ಅರ್ಜೆನ್ಸಿ ಇಲ್ಲ ಮದುವೆಗೆ, ಅಂದರೆ ತುಂಬ ಏನು ವಯಸ್ಸೇನು ಆಗೋಗಿಲ್ಲ, ಇನ್ನೂ ಆರಾಮಾಗಿದೆ ಅಂದರೆ ನೀವು ಮದುವೆ ಪ್ರಯತ್ನನೇ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಅನಿವಾರ್ಯತೆ ಇದೆ ಅಂತ ಆದರೆ, ಅಂದರೆ 30+ ಆಗೋಗ್ತಾ ಇದೆ, ತುಂಬ ಬೇಗ ಮದುವೆ ಆಗ್ಬಿಡಬೇಕು, ಲೇಟಾಗೋಯ್ತು ಈ ಥರ ಇದ್ದರೆ ತುಂಬ ಅರ್ಜೆಂಟ್ ಮಾಡಬೇಕು. ಏನು ಮಾಡಬೇಕು ಅರ್ಜೆಂಟು? ಏಪ್ರಿಲ್ ಮೇ ಒಳಗೆ ಮದುವೆನೇ ಮುಗಿದೋಗ್ಬಿಡ್ಬೇಕು. ಇಲ್ಲ ಅಂತ ಆದರೆ ಮತ್ತೆ ಪುನಃ ನಿಮ್ಮ ಮದುವೆ ಮುರಿಯೋಕ್ಕೆ ಅಂತಲೇ ದೊಡ್ಡವರು ಒಂದಿಷ್ಟು ಜನ ಇರ್ತಾರೆ. ಅವ್ರು ನಿಮ್ಮ ಮದುವೆ ಹೆಂಗೆ ಮದುವೆ ಮುರಿದಾಕಬೇಕು ಅನ್ನೋ ರೀತಿಯಲ್ಲಿ ಫಿಕ್ಸ್ ಆಗಿರೋ ನಿಮ್ಮ ಮದುವೆನ ಮುರಿದಾಕ್ತಾರೆ ಅಂದರೆ ನಿಮ್ಮ ಗ್ರಾಚಾರ ಯೋಚನೆ ಮಾಡಿ ಹೆಂಗಿದೆ ಅಂತ, ಆಯಿತಾ? ಫಿಕ್ಸ್ ಮಾಡಿದವರೇ ಆ ಮದುವೆ ಮುರಿದಾಕ್ಬಿಡ್ತಾರೆ. ಯಾರು ನಿಮ್ಮ ಮದುವೆ ಫಿಕ್ಸ್ ಮಾಡ್ತಾರಲ್ಲ ಅವರೇ ಬಂದು ನಿಮ್ಮ ಮದುವೆ ಮುರಿದಾಕ್ಬಿಡ್ತಾರೆ. ಸೊ ಅದರಿಂದಾಗಿ ನೀವು ಯಾರನ್ನೂ ನಂಬ್ಕೊಳ್ಳೋಕ್ಕಾಗಲ್ಲ. ಫ್ರೆಂಡ್ಸ್ನ, ಕುಟುಂಬದವ್ರನ್ನ ಯಾರೊಬ್ಬರು ಮದುವೆ ಮಾಡಿ ಅದು ನಂಬ್ಕೊಳಕ್ಕೆ ಆಗಲ್ಲ, ಆಯಿತಾ? ಫಿಕ್ಸ್ ಮಾಡಿದ್ರೆ ಮದುವೆ ಮುರಿದಾಕಿದ್ರು ಆಶ್ಚರ್ಯ ಇಲ್ಲ. ಆದ್ದರಿಂದ ತುಲಾರಾಶಿಯವರು ಏನಾದ್ರು ಏಜ್ ಜಾಸ್ತಿ ಆಗ್ತಾ ಇದೆ ಅಂತಾದರೆ ಬೇಗ ಏಪ್ರಿಲ್ ಒಳಗಡೆ ಮದುವೆನೇ ಮುಗಿದೋಗ್ಬಿಡ್ಬೇಕು. ಇಲ್ಲ ರೀ, ಏನು ತೊಂದರೆ ಇಲ್ಲ, ಏನು ಇದಿಲ್ಲ, ಈ ವರ್ಷ ಗುರುಬಲ ಇದ್ದರೆ ಮಾಡೋಣ ಅಂತಂದ್ರಿ, ಗುರುಬಲ ಇದೆ ಮಾಡಲ ಅಂದರೆ ಏಜ್ ಇನ್ನೂ ಇದೆ ಅಂತ ಆದರೆ 2025 ಏಪ್ರಿಲ್ ಮೇ ನಂತರನೂ ಆದರೂ ಪರವಾಗಿಲ್ಲ ಅಂತಾದರೆ 2024ರಲ್ಲಿ ಮದುವೆನೇ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿದ್ದುಬಿಡಿ. ಪಂಚಮ ಶನಿ, ಒಳ್ಳೆ ಸಂಬಂಧಗಳು ಸಿಗುವ ಯೋಗ ಫಲ ತೀರಾ ಕಮ್ಮಿ ಇದೆ, ಆಯಿತಾ? ಆದ್ದರಿಂದಾಗಿ ಹೇಳಿದ್ದಂಥ ಮಾತು, ಆಯಿತಾ? ಯೋಗ ಇದೆ, ಅನಿವಾರ್ಯತೆ ಇದ್ದರೆ ಮಾತ್ರ ಬಳಸ್ಕೊಳ್ಳಿ ಅಂತ ನಾನು ಹೇಳುವಂಥದ್ದು. 24ರಲ್ಲಿ ಅದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮೊದಲ 4 ತಿಂಗಳ ಮುಗಿದೋಗ್ಬಿಡ್ಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಮೊದಲು 4 ತಿಂಗಳುಗಳು ಸುಮ್ಮನೆ ಇದ್ದುಬಿಡಿ, ಪ್ರಯತ್ನವೂ ಮಾಡೋಕ್ಕೆ ಹೋಗಬೇಡಿ ಮದುವೆಗೆ, ಆಯಿತಾ? ಮೇಯಿಂದ ಆಚೆಗೆ ಪ್ರಯತ್ನ ಮಾಡಿ, ಮದುವೆಗೆ ಖಂಡಿತವಾಗಿ ಆಗುತ್ತೆ, ಆಯಿತಾ? ಸ್ವಲ್ಪ ಲವ್ ಮ್ಯಾರೇಜ್ ಯೋಗ ಫಲಗಳು ಜಾಸ್ತಿ ಕಂಡು ಬರ್ತಾ ಇದೆ. ನಿಮಗೆ ಇಷ್ಟಪಟ್ಟವರು ನಿಮ್ಮ ಮನೇಲಿ ಒಪ್ಕೊತಾ ಇಲ್ಲ, ಈ ಥರದ್ದೇನೋ ಒಂದಿಷ್ಟು ಸಮಸ್ಯೆ ಬರ್ತಾ ಇದೆ. ಅಥವಾ ಲವ್ ಮ್ಯಾರೇಜ್ ಇಲ್ದೋದ್ರೂ ಕೂಡ ನಿಮಗೆ ಯಾವುದೋ ಒಂದು ಸಂಬಂಧ ಇಷ್ಟ ಆಗಿರುತ್ತೆ, ಬಟ್ ಜಾತಕ ಕೂಡ ಬರಲ್ಲ, ಅಥವಾ ಜಾತಕ ಕೂಡ ಬರ್ತಾ ಇರೋದು ನಿಮಗೆ ಇಷ್ಟ ಆಗ್ತಾ ಇಲ್ಲ, ಈ ಥರ ಎಲ್ಲ ಸ್ವಲ್ಪ ಮಿಸ್ ಹೊಡಿತಾ ಇರುತ್ತೆ. ಅಥವಾ ನಿಮಗೂ ಇಷ್ಟ ಇದೆ, ಜಾತಕನೂ ಕೂಡ ಬರುತ್ತೆ, ಬಟ್ ಯಾರೋ ಆಡಿದ ಮಾತು, ನಿಮ್ಮವರು ಯಾರೋ, ನಿಮ್ಮ ತಾಯಿನೋ ನಿಮ್ಮ ತಂದೆನೋ ಯಾರೋ ಆಡಿದ ಮಾತು ಆ ಮದುವೆಗೆ ದೊಡ್ಡ ಮುಳ್ಳಾಗಿ ಅಡ್ಡ ಕೂತ್ಕೊಂಡ್ಬಿಟ್ಟಿದೆ. ಅವ್ರು ಆ ಮಾತು ಆಡದೆ ಹೋಗಿದ್ದಿದ್ರೆ ನಿಮ್ಮ ಮದುವೆ ನೀಟಾಗಿ ಆಗ್ಬಿಡ್ತಿತ್ತು, ಆ ಸಂಬಂಧ ಫೈನಲೈಸ್ ಆಗಿಬಿಡ್ತಿತ್ತು. ಈಗ ಹಿಂಗೆಲ್ಲ ಆಡ್ತಾ ಇದೆ, ಯಾವ ಬೇಕಾದ್ರೂ ತುಂಡಾಗಿ ಬಿದ್ಬಿಡ್ಬೋದು ಅನ್ನೋ ಹೆದರಿಕೆ ಇದೆ ನಿಮ್ಮಲ್ಲಿ. ಸೊ ಏನು ಮಾಡೋದು ಗುರುಗಳೇ? ಈ ಥರದ್ದೆಲ್ಲ ಆಗುವ ಸಾಧ್ಯತೆ ಇದೆ, ಆಯ್ತಲ್ವಾ? ನನ್ನ ಅನಿಸಿಕೆ ಹೇಳ್ತೇನೆ, ಸಾವಧಾನವಾಗಿರಿ. ಮೇ ಕಳೀತು ಅಂತಾದರೆ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗಗಳು ಜಾಸ್ತಿ ಇದೆ. 7ನೇ ಮನೇಲಿ ಗುರು ಬರ್ತಾನೆ, ಕುಟುಂಬಾಧಿಪತಿ, ಪಂಚಮಾಧಿಪತಿ, ಧನಾಧಿಪತಿ. ಸಪ್ತಮದಲ್ಲಿ ಗುರುಬಲ, ಪೂರ್ಣವಾದ ಗುರುಬಲ. ಮೇ 1ನೇ ತಾರೀಕಿಂದ ಡಿಸೆಂಬರ್ ತನಕ ರೀ, ಎಷ್ಟು ಬೇಕಾದ್ರೆ ಪ್ರತಿಯೊಂದು ಆರಾಮಾಗಿ ಮದುವೆ ಆಗುತ್ತೆ ನಿಮ್ಮದು, ಆಯಿತಾ? ಏನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಳ್ಳೆಯದಾಗಲಿ. ಮದುವೆ ಯೋಗ ಇದೆ, ಮೇ ನಂತರ ಇದೆ, ಓಕೆನಾ? ನೆಕ್ಸ್ಟ್ ಧನುರ್ರಾಶಿ. ಧನುರ್ರಾಶಿಯವರಿಗೆ ನೀವು ಸ್ವಲ್ಪ ಅರ್ಜೆಂಟ್ ಮಾಡಬೇಕು. ಯಾಕೆ? ಗುರುಬಲ ಆಮೇಲೆ ಇರಲ್ಲ, ಆಯಿತಾ? 6ನೇ ಮನೆಗೆ ಗುರು ಹೋಗ್ಬಿಡ್ತಾನೆ ಬೇರೆ. ಆಮೇಲೆ ಸಾಲ ಸೋಲ ಅದು ಇದು ಏನೋ ಮಾಡ್ಕೊಂಡು ಮದುವೆ ಆಗಬೇಕಾಗತ್ತೆ, ಕಷ್ಟ ಆಗುತ್ತೆ. ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಂದು 4 ತಿಂಗಳುಗಳು ವಿವಾಹ ಯೋಗಗಳು ತುಂಬ ಚೆನ್ನಾಗಿದೆ. 2024ನೇ ಇಸ್ವಿಲಿ ಮದುವೆ ಯೋಗ ಇದೆ ಧನುರಾಶಿಯವರಿಗೆ ಅಂದರೆ ಇದೆ. ಯಾವಾಗಿದೆ? 4 ತಿಂಗಳುಗಳೊಳಗೆ. ನಂತರ ಖಂಡಿತವಾಗಿ ಕಷ್ಟ, ಆಯಿತಾ? ಸೊ ಆದ್ದರಿಂದ ಮೊದಲು 4 ತಿಂಗಳುಗಳೊಳಗೇ ನೀವು ಮದುವೆ ಹುಡುಕಿ ಎಲ್ಲ ಫೈನಲೈಸ್ ಮಾಡ್ಕೊಂಡು ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಮದುವೆ ಹಾಕೊಂಬಿಡಿ. ಇನ್ನೊಂದು ವಿಚಾರ ಹೇಳ್ತೀನಿ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸದೆ ಹುಡುಗಿದು ಹುಡುಗಂದು ಇಬ್ಬರದು ಮದುವೆ ಆಗಲಿಕ್ಕೆ ಹೋಗಬೇಡಿ, ಆಯಿತಾ? ಸಮಸ್ಯೆಗಳಾಗುವ ಸಾಧ್ಯತೆ ಇದೆ, ಆಯ್ತು? ಅಂದರೆ ಸ್ವಲ್ಪ ಇದು ಎಲ್ಲ ರಾಶಿಯರಿಗೂ ಬಂತು ಈ ವಿಚಾರ. ಅರ್ಜೆಂಟ್ ಮಾಡಿಬಿಡಿ ಅಂತಂದೆ ಅಂದ ತಕ್ಷಣ ಯಾವುದೋ ಒಂದು ಸಿಕ್ಕುತ್ತೆ ಮದುವೆ ಆಗ್ಬಿಡೋದು ಅಂತ ಅರ್ಥ ಅಲ್ಲ. ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಧನುರಾಶಿಯವರಿಗೆ ನೀವು ಏಪ್ರಿಲ್ ಒಳಗಡೆ ಮದುವೆ ಆಗಲಿಕ್ಕೆ ಆಗಲಿಲ್ಲ ಅಂತಾದರೆ ಮತ್ತೊಂದು 6 ತಿಂಗಳು 1 ವರ್ಷ ಮದುವೆ ಆಗೋಕ್ಕೆ ಹೋಗಬೇಡಿ, ಆಯಿತಾ? ನೀವು 2025ನೇ ಇಸ್ವಿ ಏಪ್ರಿಲ್ ಮೇ ನಂತರ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ತನಕ ಪ್ರಯತ್ನನೇ ಮಾಡೋಕ್ಕೆ ಹೋಗಬೇಡಿ. ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ? ನಿಮಗೆ ಸಮಸ್ಯೆ ಆಗಿಬಿಡುತ್ತೆ. ಆದ್ದರಿಂದ ನನ್ನ ಪ್ರಕಾರ ನೀವು ಧನುರಾಶಿಯವರು ಏಪ್ರಿಲ್ ಮೇ ಒಳಗಡೆ ತುಂಬ ಚೆನ್ನಾಗಿರೋ ಜಾತಕ ಎಲ್ಲ ಚೆನ್ನಾಗಿ ಸಿಗ್ತಾ ಆಗಿ, ಇಲ್ವಾ ಮತ್ತೊಂದು ವರ್ಷ ಮುಂದೆ ಹಾಕ್ಬಿಡಿ, ಮುಂದಿನ ವರ್ಷ ಏಪ್ರಿಲ್ ಮೇ ನಂತರ ಆಗಿ.
ಅಷ್ಟು ಸಿಂಪಲ್, ಆಯಿತಾ? ಓಕೆ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಯಾಕೆ ಮದುವೆ ಆಗ್ತಾಯಿಲ್ಲ, ಏನು ಸಮಸ್ಯೆ, ಏನು ಪರಿಹಾರ ನೋಡೋಣ. ಸುಮಾರು ಜನರು ತಲೆಲಿರುತ್ತೆ, ನಾನೆಲ್ಲ ಪರಿಹಾರ ಮಾಡಿಸ್ಬಿಟ್ಟಿದ್ದೀನಿ ಗುರುಗಳೇ ಅಂತ. ನಮ್ಮ ಹತ್ರ ಬಂದು ಕೂತ್ಕೊಂಡು ನೋಡಿದಾಗ ಬೇಸಿಕ್ಕೇ ಮಾಡಿರಲ್ಲ, ನೀವು ಮಿಕ್ಕಿದೆಲ್ಲ ಮಾಡಿಬಿಟ್ಟಿರ್ತೀರ. ಅಲ್ಲಿ ಏನು ಅವಶ್ಯಕತೆ ಇದೆಯೋ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಮಾಡಿಸ್ಕೊಂಡ್ಬಿಟ್ಟಿರ್ತೀರ, ಅಥವಾ ಮಾಡಿಸಿರೋದನ್ನು ಕೂಡ ಸರಿಯಾಗಿ ಮಾಡಿಸಿರಲ್ಲ, ಏನೇನೋ ಮಾಡಿಬಿಟ್ಟಿರ್ತೀರ. ಸೊ ಅದರಿಂದ ಎಲ್ಲಿ ಸಮಸ್ಯೆ ಇದೆ ಅನ್ನೋಂಥದ್ದು ಸ್ವಲ್ಪ ಅವಕಾಶ ಕೊಟ್ಟರೆ ನಾವು ಏನೋ ನೋಡಿಬಿಟ್ಟು ಹೇಳ್ಬೋದು ಎಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ ಅಂತ, ಅಲ್ವಾ? ನೆಕ್ಸ್ಟ್ ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕು. ನೀವೊಂದು ಮೊದಲೊಂದು 4-5 ತಿಂಗಳು ಏನೂ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ಮೇನಲ್ಲೂ ಕೂಡ ಪ್ರಯತ್ನ ಮಾಡೋಕ್ಕೆ ಹೋಗ್ಬಿಡಿ, ಜೂನ್ ತಿಂಗಳು ಬರಲಿ, ಆಯಿತಾ? ಇಲ್ಲಿ ಏನಾಗುತ್ತೆ, ಆಷಾಢ ಅಂತ ಸ್ವಲ್ಪ ಎಳೆದಾಡುತ್ತೆ, ಶ್ರಾವಣದಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಆಯಿತಾ? ಮೊದಲೊಂದು 6 ತಿಂಗಳು ಪೂರ್ಣ ಬಿಟ್ಬಿಡಿ, ಜನವರಿ ತಿಂಗಳಲ್ಲಿ ನಂತರ ಮಾಡಿ. ಇಲ್ಲ ಜೂನಲ್ಲಿ ಏನು ಆಷಾಢ ಬರಲ್ಲ, ಜುಲೈಲಿ ಬರುತ್ತೆ ಅಂತಂದರೆ ಜೂನಲ್ಲಿ ಪ್ರಯತ್ನ ಮಾಡ್ಕೊಳ್ಳಿ, ಅಥವಾ ಮೇ ಎಂಡ್ ನಂತರ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿ, ಆಯಿತಾ? ಸೊ ಆವಾಗ ನಿಮಗೆ ಸ್ವಲ್ಪ ಅನುಕೂಲತೆ ಆಗುತ್ತೆ. ನಿಮ್ಮ ಮದುವೆ ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ, ಅಂದರೆ ಫಿಕ್ಸ್ ಆಗೋ ಥರ ಅನಿಸುತ್ತೆ, ಮತ್ತೆ ಕ್ಯಾನ್ಸಲ್ ಆಗುತ್ತೆ, ಮತ್ತು ಅಂದರೆ ಏನೋ ಒಂಥರ ಯಾವುದೂ ಫೈನಲೈಸೇ ಆಗ್ತಾ ಇದ್ದಂಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಿಮಗೊಂದು ಸ್ವಲ್ಪ ದೇವತಾರಾಧನೆ ಅವಶ್ಯಕತೆ ಇದೆ, ಆಯಿತಾ? ಸೊ ಆದ್ದರಿಂದಾಗಿ ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡೇ ಮುಂದುವರಿಬೇಕಾಗತ್ತೆ, ನಿಮ್ಗೆ ಅನಿವಾರ್ಯ ಆಯಿತು ಮಕರ ರಾಶಿಯವರಿಗೆ. ಬಟ್ ಏನೂ ಇಲ್ಲದೆ ಹೂವಾಯ್ತದಂಗೆ ಕೆಲಸ ಆಗಬೇಕುಗಳೇ, ಮದುವೆ ಆಗಬೇಕುಗಳೇ, ಯಾವಾಗ ಆಗುತ್ತೆ ಗುರುಗಳೇ ನಾವು ಮಕರ ರಾಶಿ ಪ್ರಯತ್ನ ಮಾಡ್ತೀವಿ ಅಂದರೆ ಮೊದಲೊಂದು ಏಪ್ರಿಲ್ ಮೇ ತನಕ ಬಿಟ್ಬಿಡಿ, ಮೇ ಎಂಡ್ ಅಥವಾ ಜೂನ್ ಅವಾಗ ಪ್ರಯತ್ನ ಮಾಡಿ, ಅದರ ನಂತರ ಪ್ರಯತ್ನ ಮಾಡಿ, ಖಂಡಿತವಾಗಿ ಮದುವೆಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಮನೆ ದೇವ್ರಿಗೆ ಜಾಸ್ತಿ ಹೋಗಿ ಬರಬೇಕಾಗತ್ತೆ ನೀವು ಮದುವೆ ವಿಚಾರದಲ್ಲಿ. ಈಶ್ವರನ ಸನ್ನಿಧಾನ, ಶಿವಪಾರ್ವತಿ ಎರಡೂ ಇರುವಂತಹ ಯಾವುದಾದ್ರು ಕ್ಷೇತ್ರಗಳಿಗೆ ಹೋಗಿ ದರ್ಶನ, ಪ್ರಾರ್ಥನೆ, ಪೂಜೆ ಎಲ್ಲ ಮಾಡ್ಕೊಂಬಂದ್ರೇ ವಿವಾಹ ಸಿದ್ಧಿ ಯೋಗ ಜಾಸ್ತಿ ಇರೋದು ಮಕರ ರಾಶಿಯವರಿಗೆ. ನೆಕ್ಸ್ಟ್ ಕುಂಭರಾಶಿ. ಕುಂಭರಾಶಿಯವರಿಗೆ ಇಡೀ 2024ನೇ ಇಸ್ವಿಲಿ ಗುರುಬಲವೇ ಇಲ್ಲ, ಮೊದಲು ಇಲ್ಲ, ಆಮೇಲೂ ಇಲ್ಲ. ಆದ್ದರಿಂದ ಗುರುಬಲದ ಆಧಾರದ ಮೇಲೆ ನಿಮಗೆ ಮದುವೆ ಆಗ್ಬಿಡುತ್ತಾ ಅಂತ ನೋಡೋಣ ಅಂದರೆ ಸಾಧ್ಯ ಇಲ್ಲ. ನಿಮ್ಮ ವೈಯಕ್ತಿಕ ಜಾತಕವನ್ನೇ ನೋಡಬೇಕು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ವಿವಾಹ ಯೋಗಗಳೇನಾದ್ರು ವಿವಾಹ ಘಟಿ ಬಂದುಬಿಟ್ಟಿದ್ರೆ, ಸಪ್ತಮಾಧಿಪತಿಯ ದಶೆ, ಸಪ್ತಮಾಧಿಪತಿಯ ಭುಕ್ತಿ, ರವಿ ದಶ, ರವಿ ಭುಕ್ತಿ ಬಂದಿದ್ದರೆ, ಅಥವಾ ನಿಮ್ಮ ವೈಯಕ್ತಿಕ ಜಾತಕದ ಲಗ್ನದ ಸಪ್ತಮಾಧಿಪತಿಯ ದಶಾಭುಕ್ತಿ ಇತ್ಯಾದಿಗಳು ಏನಾರು ಬಂದಿದ್ದರೆ ಸ್ವಲ್ಪ ನಿಮಗೆ ವಿವಾಹ ಯೋಗಗಳು, 9ನೇ ಮನೆಯ ಒಂದು ಅದೃಷ್ಟ, ಏನಾದ್ರು ಭಾಗ್ಯಾಧಿಪತಿಯ ಅದೃಷ್ಟ ಏನಾದ್ರು ಕೂಡಿ ಬಂದಿದ್ದರೆ ನಿಮಗೆ ವಿವಾಹ ಯೋಗ. ಇಲ್ಲ ಅಂತಂದರೆ ಇಲ್ಲ. ಕುಂಭರಾಶಿಯವರಿಗೆ ಇಡೀ 2024ನೇ ಇಸ್ವಿಯಲ್ಲಿ ಗುರುಬಲವೇ ಇಲ್ಲ. ಆದ್ದರಿಂದ ವಿವಾಹಾದಿ ಯಾವುದೇ ಶುಭ ಕಾರ್ಯಗಳಿಗೆ ಆ ಗುರುಬಲದ ಸಪೋರ್ಟ್ ಇಲ್ಲ. ವೈಯಕ್ತಿಕ ಜಾತಕಗಳಿದ್ದರೆ ಇರಬೇಕು. ಸರ್ ನನಗೆ ಗೊತ್ತಿಲ್ಲ, ಲೇಟಾಗಿ ಹೋಗಿದೆ, ವಯಸ್ಸಾಗೋಗಿದೆ, ಮದುವೆ ಆಗ್ತಾ ಇಲ್ಲ, 24ನೇ ಇಸ್ವಿಲಿ ಆಗಲೇಬೇಕು, ಗುರುಬಲ ಇದ್ದರೂ ಆಗಬೇಕು, ಇಲ್ದೋದ್ರೂ ಆಗಬೇಕು, ಏನು ಮಾಡೋದು ಗುರುಗಳೇ ಅಂದರೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ ಅಷ್ಟೇ ಹೇಳ್ಬೋದು, ಇನ್ನೇನು ಹೇಳೋಕ್ಕಾಗಲ್ಲ. ರವಿ ಆರಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಬೋದು ಅಷ್ಟೇ, ಆಯಿತಾ? ಸೊ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಳಿ, ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ, ನೇರವಾಗಾದರೂ ಒಂದು ಭೇಟಿ ಮಾಡಿ, ಅಥವಾ ಫೋನ್ ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ ಹೇಳ್ಬೋದು ಅಷ್ಟೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 2024ನೇ ಇಸ್ವಿಯಲ್ಲಿ ವಿವಾಹ ಯೋಗ ಇದೆಯಾ? ಖಂಡಿತವಾಗಿ ಇದೆ. ಯಾವಾಗಿದೆ? ಮೊದಲ 4 ತಿಂಗಳುಗಳ ಕಾಲ ಇದೆ, ಆಯಿತಾ? ಏಪ್ರಿಲ್ ತನಕ ಇದೆ. ಸೊ ನೀವೊಂದು ಸ್ವಲ್ಪ ಜಲ್ದಿ ಮಾಡಬೇಕು. ನಿಮಗೆ ಸಾಡೆ ಸಾತಿ ಬೇರೆ ಇದೆ. 12ನೇ ಮನೆ ವ್ಯಯಸ್ಥಾನದಲ್ಲಿ ವ್ಯಾಧಿಪತಿಯಾಗಿ ಶನಿ ಇದ್ದಾನೆ, ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ, 7ನೇ ಮನೇಲಿ ಕೇತು ಇದ್ದಾನೆ. ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾ ಇರುತ್ತೆ. ಮದುವೆ ವಿಚಾರ ಅಂದ ತಕ್ಷಣ ಜಗಳ ಮನಸ್ತಾಪ ಆಗುತ್ತೆ. ಇಲ್ಲಿ ಗುರುಜಿ ಇಲ್ಲಿ ನೋಡಿದ್ರೆ ಯೂಟ್ಯೂಬಲ್ಲಿ ಬೇಗ ಮದುವೆ ಆಗು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ನೋಡಿದ್ರೆ ಮದುವೆ ಅಂದರೆ ಸಾಕು ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆ. ಏನು ಮಾಡ್ಲಪ್ಪ ಭಗವಂತ ಅನ್ನೋ ಹಂಗೆ ಇರುತ್ತೆ. ಏನೇ ಇದ್ದರೂ ಸಹ ನೀವು ಬುದ್ಧಿವಂತರಿದ್ದೀರಿ, ನೀವೇ ತೀರ್ಮಾನ ತಗೊಂಡು ನೀವೇ ಮುಂದುವರೆದು ಮದುವೆ ಆಗಬೇಕು. ಏನಾಗುತ್ತೆ ನಿಮಗೆ 7ನೇ ಮನೇಲಿ ಕೇತು ಇರೋದ್ರಿಂದಾಗಿ ನಿಮಗೆ ಮದುವೆ ವಿಚಾರದಲ್ಲಿ ಮೇಲಿಂದ ಮೇಲೆ ವಿಘ್ನಗಳೇ ಆಗ್ತಾ ಇರುತ್ತೆ. ಆದರೂ ಸಹ ನಿಮಗೆ ಗುರುಬಲ ಇರೋದು ಮೊದಲ 4 ತಿಂಗಳುಗಳು. ಈ 4 ತಿಂಗಳುಗಳಲ್ಲಿ ನೀವೇನು ಪ್ರಯತ್ನ ಮಾಡ್ತೀರೋ ಅದೇ ನಿಮಗೆ ಒಳ್ಳೆಯ ಮುಂದಿನ ಫಲವನ್ನು ಕೊಡೋದು. ಇಲ್ಲ. ಸೊ ಆದ್ದರಿಂದ ಲೇಟ್ ಮಾಡಬೇಡಿ ದಯವಿಟ್ಟು. ಎಷ್ಟೇ ಇವಾಗ ಸಪ್ತಮದ ಕೇತು ಅಲ್ವಾ, ನೀವು ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣ ನಮಸ್ಕಾರ ಪೂಜೆ ಮಾಡ್ಕೊಳ್ಳಿ. ಅದರ ಗಣೇಶನ ಕ್ಷೇತ್ರಗಳು ಇಡಗುಂಜಿ ಇದೆ, ಸೌತಡ್ಕ ಮಹಾಗಣಪತಿ ಇದೆ, ತುಂಬ ಗಣೇಶನ ಕ್ಷೇತ್ರಗಳಿದ್ದಾವೆ, ಆಯಿತಾ? ಆನೆಗುಡ್ಡ ಗಣಪತಿ ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಏನು ಗಣಪತಿ ಕ್ಷೇತ್ರಗಳಿಗೇನು ಕೊರತೆ ಇಲ್ಲ, ಬೇಕಾದಷ್ಟಿದೆ. ಸೊ ಮಹಾಗಣಪತಿಯ ಕ್ಷೇತ್ರಕ್ಕೆ ಮಂಗಳವಾರದ ದಿವಸ ಹೋಗಿ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಸ್ವಾಮಿಗೆ ಯಾವುದೊಂದು ಹರಕೆ ಪೂಜೆ ಪುನಸ್ಕಾರ ಮಾಡಿಕೊಂಡ್ರೆ ವಿವಾಹ ಯೋಗ ಬೇಗ ಡಿಸೆಂಬರ್ ಎಂಡು ಜನವರಿನಲ್ಲೇ ಮಾಡಿಬಿಡ್ಬೇಕು ಇದನ್ನು. ಯಾಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಮದುವೆ ಮುಗಿದೇ ಬಿಡಬೇಕು ಫಿಕ್ಸ್ ಆಗಿ. ಇದು ನನ್ನ ಉದ್ದೇಶ ಅಷ್ಟೇ.
ಆಯಿತಾ. ನಂತರ ಇನ್ನೇನು ಮಾಡ್ಬೋದು, ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಲೇಸಿ ಆಗ್ತಾ ಇದ್ದಿರ್ತೀರ ನೀವು, ತುಂಬ ಆಲಸ್ಯ, ಹೋಗೋಣ ಬಿಡು, ನೋಡೋಣ ಬಿಡು, ಅವ್ರು ನೋಡು ಫೋನ್ ಮಾಡ್ರು ಆ ಥರ ಮಾತಾಡ್ಬಿಟ್ರು, ಆ ಥರ ಎಲ್ಲ ಮಾತಾಡೋ ಹತ್ರ ನಾವೆಲ್ಲ ಹೋಗಲ್ಲ, ಈ ಥರ ಅವ್ರು ಯಾವ ಸಂದರ್ಭದಲ್ಲಿ ಮಾತಾಡಿರ್ಬೋದು, ಏನೋ ಬೇರೆಯವ್ರು ಆಗಿರ್ಬೋದೇನೋ ಒಂದ್ಸಲ ನೋಡೋಣ, ಇದು ಕೂಡ ನೀವು ತಗೊಳಲ್ಲ ಆಯಿತಾ. ಸೊ ಅದರಿಂದ ಎಲ್ಲ ಅಹಮ್ಗೆ ತೊಗೊಂಡ್ಬಿಡ್ತೀರಾ, ಬೇಡವೇ ಬೇಡ ಬಿಡು ಅನ್ನೋ ರೀತಿಯಲ್ಲಿ ತೊಗೊಂಡ್ಬಿಡ್ತೀರಾ. ಹಂಗೆ ತೊಗೊಂಬೇಡಿ, ಯಾಕೆಂದರೆ 4 ತಿಂಗಳು ಆಪ್ಷನ್ ಇರೋದು ನಿಮಗೆ ಆಯಿತಾ. ಇನ್ನು 1 ವರ್ಷ ಗುರುಬಲ ಇಲ್ಲ, ಆಮೇಲೆ ಇಡೀ ವರ್ಷ 2024ರಲ್ಲಿ ಇಲ್ಲವೇ ಇಲ್ಲ ಆಯಿತಾ, 3ನೇ ಮನೆಗೆ ಹೋಗ್ಬಿಡ್ತಾನೆ ಗುರು. ಆದ್ದರಿಂದ ಸ್ವಲ್ಪ ಫಾಸ್ಟ್ ಮಾಡಬೇಕು ನೀವು. ಹೀಗೆ ಮೀನರಾಶಿಯವರು ವಿವಾಹದ ವಿಚಾರದಲ್ಲಿ ಸ್ವಲ್ಪ ತ್ವರಿತಗತಿಯಲ್ಲಿ ತೀರ್ಮಾನಗಳು ತೆಗೆದುಕೊಂಡು ತ್ವರಿತಗತಿಯಲ್ಲಿ ವ್ಯವಹಾರಗಳನ್ನು, ಅಂದರೆ ವಿವಾಹದ ವಿಚಾರಗಳ ಬಗ್ಗೆ, ಯಾಕೆಂದರೆ ನಿಮಗೆ ನಂತರದ ಗುರುಬಲ ಮುಗಿದೋದ ಮೇಲೆ ಸಪ್ತಮದ ಕೇತು ರಾಶಿಯಲ್ಲೇ ಇರತಕ್ಕಂಥ ರಾಹು ಸ್ವಲ್ಪ ಜಾಸ್ತಿ ಸಮಸ್ಯೆ ಕೊಟ್ಬಿಟ್ರೆ ಮತ್ತೆ ಪುನಃ ವಿಘ್ನಗಳೇ ಆಗಿಬಿಡುತ್ತೆ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಪ್ರತಿಯೊಂದು ರಾಶಿಯವರಿಗೂ ಹೇಳ್ತಾ ಇದ್ದೇನೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ, ಇದು 3 ವಾಟ್ಸಪ್ ಮಾಡಿಕೊಂಡು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೋಡೋಣ 2024ನೇ ಇಸ್ವಿಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಲಿ, ವಿವಾಹಿತರಿಗೂ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.